प्रभु की ओम प्रथमा निन्न नमिते ओम प्रथमा निन्न नमिते स्वातंत्र महागणप स्वातंत्र महागणप ओम प्रथमा निन्न नमिते ओम प्रथमा शंकर सुत उमाभरण सन्मंगल सुकृत दाता शंकर सुत उमाभरण सन्मंगल सुकृत दाता सर्वलोक दोडेय नीने सर्वलोक दोडेय नीने सिद्धि विजय विनायकने सिद्धि विजय विनायकने ओम प्रथमा निन्न नमिते ओम प्रथमा ವಿದ್ಯೆ ಕಲಿಸುವಾತ ನೀನೆ ತದ್ದಿಂ ತೈತಕ ಕುಣಿವ ನೀನೆ ವಿದ್ಯೆ ಕಲಿಸುವಾತ ನೀನೆ ತದ್ದಿಂ ತೈತಕ ಕುಣಿವ ನೀನೆ ಸಿದ್ಧರೊಡೆಯ ಲೋಲ ನೀನೆ ಸಿದ್ಧರೊಡೆಯ ಲೋಲ ನೀನೆ ಸಿದ್ಧಿ ವಿಜಯ ವಿನಾಯಕನೆ ಸಿದ್ಧಿ ವಿಜಯ ವಿನಾಯಕನೆ ಓಂ ಪ್ರಥಮ ನಿನ್ನ ನಮಿತೆ ಓಂ ಪ್ರಥಮ ಸ್ವಾತಂತ್ರ ಮಹಾಗಣಪ स्वातंत्र महागणप ओम प्रथम निन्न नमिते ओम प्रथम श्री सिद्धि विनायक कृपा पोषक नाटक मंडली की जय मंडली की जय जय कृष्ण भगवान की जय शारदा माते की जय कृष्ण भगवान की जय रामचंद्र प्रभु की जय हनुमान की जय श्री ಮಂಡ್ಯ ಜಿಲ್ಲಾ ಕ್ರೈಸ್ ನೌಕರರ ರಂಗಭೂಮಿ ಕಲಾವಿದರ ಸಂಘಕ್ಕೆ जय ಓ ಭಾರತ, ಯಾವ ಯುಗದಲ್ಲಿ ಧರ್ಮಕ್ಕೆ ಹಾನಿಯಾಗಿ ಅಧರ್ಮವು ವೃದ್ಧಿಯೊಂದುವುದೋ ಆಯಾ ಯುಗದಲ್ಲಿ ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಧರ್ಮ ಸಂರಕ್ಷಣೆಗಾಗಿ ಪ್ರತಿಯುಗದಲ್ಲಿ ಅವತರಿಸುತ್ತೇನೆ. ಭಗವದ್ಗೀತೆ ಮತವಲ್ಲ, ಜ್ಞಾನ, ಉನ್ನತ ವಿದ್ಯೆಯ ವಿಕಾಸ ಸಾಧನೆ, ಸಾಧಕರಿಗೆ ಕಲ್ಪವೃಕ್ಷ. ಗೀತೆಯನ್ನು ಕಲಿತುಕೊಳ್ಳಿ, ಹಣೆಯ ಬರಹವನ್ನು ಬದಲಿಸಿಕೊಳ್ಳಿ.
ಮನೆ ಮನೆಯಲ್ಲಿ ಗೀತಾ ಜ್ಯೋತಿಯನ್ನು ಬೆಳಗಿಸಿ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಪಣತೊಟ್ಟು ನಿಲ್ಲಿ ಸರ್ವರು ಸುಖದಿಂದ ಬಾಳಿ. ಸರ್ವೇ ಜನೋ ಸುಖಿನೋ ಭವಂತು. ಸರ್ವೇ ಜನೋ ಸುಖಿನೋ ಭವಂತು. ಸರ್ವೇ ಜನೋ ಸುಖಿನೋ ಭವಂತು. ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತಥಾತ್ಮಾನಾಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ಮಹಾಸಂಗ್ರಾಮವು ಇದು ಧರ್ಮ ಸ್ಥಾಪನೆಗಾಗಿ. ಧರ್ಮದುಪದೇಶವು ಇದು ಮನುಕುಲದ ಉಳಿವಿಗಾಗಿ. ಮಹಾಸಂಗ್ರಾಮವು ಇದು ಧರ್ಮ ಸ್ಥಾಪನೆಗಾಗಿ. ಧರ್ಮದುಪದೇಶವು ಇದು ಮನುಕುಲದ ಉಳಿವಿಗಾಗಿ. ದ್ವಾಪರ ಯುಗದ ಸೋದರರ ಹಗೆಯ ತೋರ್ಪಡಿಸಲೊರಟಿಗ ಕತೆಗಿದು. ದ್ವಾಪರ ಯುಗದ ಸೋದರರ ಹಗೆಯ ತೋರ್ಪಡಿಸಲೊರಟಿಗ ಕತೆಗಿದು. ನಾಡು ನಾಡೆಂದು ಕೂಡಿ ಹೊಡೆದಾಡಿ ಜೀವ ತೆತ್ತ ಜನರ ಕತೆಗಿದು. ಇದು ಕುರುಕ್ಷೇತ್ರವಿದು ವೀರರಂಗಳವು ಮಗ ಕಾವ್ಯವಿದು ಜಗಕ್ಕೆ ಮಾದರಿಯು. ಇದು ಕುರುಕ್ಷೇತ್ರವಿದು ವೀರರಂಗಳವು ಮಗ ಕಾವ್ಯವಿದು ಜಗಕ್ಕೆ ಮಾದರಿಯು. ಜಗದಾದಿಶಕ್ತಿಗಳ ಮಹಾಪೂರವಿದು ಕಾಲಕೂಟವಿದು ಮಗ ಘೋರವಿದು. ಇದು ಕುರುಕ್ಷೇತ್ರವಿದು ವೀರರಂಗಳ ಮಗ ಕಾವ್ಯವಿದು ಜಗಕ್ಕೆ ಮಾದರಿಯು. ಮಹಾಸಂಗ್ರಾಮವು ಇದು ಧರ್ಮ ಸ್ಥಾಪನೆಗಾಗಿ. ಧರ್ಮದುಪದೇಶವು ಇದು ಮನುಕುಲದ ಉಳಿವಿಗಾಗಿ. ಮಹಾಸಂಗ್ರಾಮವು ಇದು ಧರ್ಮ ಸ್ಥಾಪನೆಗಾಗಿ. ಧರ್ಮದುಪದೇಶವು ಇದು ಮನುಕುಲದ ಉಳಿವಿಗಾಗಿ. ಇದು ಮನುಕುಲದ ಉಳಿವಿಗಾಗಿ. ಇದು ಮನುಕುಲದ ಉಳಿವಿಗಾಗಿ. ಇದು ಮನುಕುಲದ ಉಳಿವಿಗಾಗಿ. ಮಾಧವ ಮುರಾರಿ
ಕರುನಾಡು ಕೃಪೆ ತೋರಿ ಕನಿಕರಿಸೋ ಹರಿ ಕರುಷಣವಾಗಿ ತೋರೆಯ ದೇವ ಕರುಷಣವಾಗಿ ತೋರೆಯ. ಆ ಶಕುನಿಯಿಂದ ಪ್ರೇರೇಪಿತನಾದ ದುರ್ಯೋಧನನು ಯುದ್ಧದ ಸಹಾಯವನ್ನು ಪಡೆಯಲು ದ್ವಾರಕಿಗೆ ಹೊರಟಿರುವನೆಂದು ಗೂಢಾಚಾರರು ಸಮಾಚಾರವನ್ನು ಪಡೆದಿರುವರು. ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನ ಸಹಾಯವು ಆತನಿಗೆ ದೊರಕುವುದೆಂದರೆ ನಾವು ಕಳವಳ ಪಡಲೇಬೇಕು. ಅವನ ಮುನ್ನಡೆಯ ಹಾದಿಯನ್ನು ತಪ್ಪಿಸಲೇಬೇಕು. ಆದ್ದರಿಂದ ಅಗ್ರಜನ ಆಣತಿಯಂತೆ ನಾನೂ ಸಹ ದ್ವಾರಕೆಗೆ ತೆರಳಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದುಕೊಂಡು ಬರುವೆನು. ಅರಣ್ಯವಾಸವ ಆಜ್ಞಾನುಸಾರದಿ ಅರಣ್ಯವಾಸವ ಅವರ ಆಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ. ಆನಂದದಿ ನಾವು ಕಳೆದೆವು ದೇವಾ. ಪಾಮರರಾದ ಪಾಂಡವರಿಗೆ ಪಾಮರರಾದ ಪಾಂಡವರಿಗೆ ಧರ್ಮದಿ ರಾಜ್ಯವ ದೊರಕಿಸೋ ದೇವಾ. ಧರ್ಮದಿ ರಾಜ್ಯವ ದೊರಕಿಸೋ ದೇವಂ. ಕರುನಾಳು ಕೃಪೆ ತೋರಿ ಕನಿಕರಿಸೋ ಹರಿ ಕರುನಾಳು ಕೃಪೆ ತೋರಿ ಕನಿಕರಿಸೋ ಹರಿ ದರ್ಶನವಾಗಿ ತೋರೆಯ ದೇವ ದರ್ಶನವಾಗಿ ತೋರೆಯ. ಶ್ರೀ ಹರಿ ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಗುರು ಪಾಂಡವರೊಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದಳರಿ. ಗುರು ಪಾಂಡವರೊಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದಳರಿ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಅಧಮ ಭೀಮನ ವಧಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದರು. ಅಧಮ ಭೀಮನ ವಧಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದರು. ಕದೀಮನವನು ಎದಗಡದೆ ಪದಕರಿಯನ್ವಯ ಕೊಬ್ಬಿಹನು. ಕದೀಮನವನು ಎದಗಡದೆ ಪದಕರಿಯನ್ವಯ ಕೊಬ್ಬಿಹನು. ಮಾಧವನ ಬೆಂಬಲದಿ ಮೆರೆಯುವ ಮದಾಂಧ ಪಾಂಡವರಾರ್ಭಟವಂ. ಮಾಧವನ ಬೆಂಬಲದಿ ಮೆರೆಯುವ ಮದಾಂಧ ಪಾಂಡವರಾರ್ಭಟವಂ. ಕದನದಲ್ಲೇ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಕದನದಲ್ಲೇ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಪಾಂಡವರು ಪಾಂಡವರು ಎಲ್ಲಿಯ ಪಾಂಡವರು? ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ ರಣಭೂಮಿಯಲ್ಲಿ ಕುರು ಪಾಂಡವರ ಭೀಕರ ಸಂಗ್ರಾಮ. ಆ ಪಾಂಡವರಾದರೂ ಈ ಪೃಥ್ವಿಯನ್ನಾಳಲಿ ಅಸಮರ್ಥರು. ಅವರಂತಹ ಪರಾಕ್ರಮಿಗಳಾಗಿದ್ದರೆ
ಸಮರಾಂಗಣದಲ್ಲಿ ನನ್ನನ್ನು ಹೆದರಿಸಿ ರಾಜ್ಯವನ್ನು ಪಡೆಯಲಿ. ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಈ ಅಖಂಡ ಸಾಮ್ರಾಜ್ಯ. ಹೇಗಿದ್ದರು ಅರ್ಜುನನಿಗಿಂತ ಮೊದಲು ನಾನೇ ದ್ವಾರಕಿಯನ್ನ ಪ್ರವೇಶಿಸಿದ್ದಾಯಿತು. ಇನ್ನು ಕೃಷ್ಣ ಸಹಿತ ಯಾದವರ ಸೈನ್ಯವು ನನಗೇ ದೊರಕಿತೆಂದ ಮೇಲೆ ಯಾದವರ ಗಣ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ. ಯಾದವರ ಗಣ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ. ಭಾಮಾರಮಣನು ನಮ್ಮವಶವಾದರೆ ಹೋಮ ಗೈವೆ ಆ ಭೀಮನಂ. ಭಾಮಾರಮಣನು ನಮ್ಮವಶವಾದರೆ ಹೋಮ ಗೈವೆ ಆ ಭೀಮನಂ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ತೊಟ್ಟಿಹನು ಕಣವ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ತೊಟ್ಟಿಹನು ಕಣವ. ಗುರು ಸಿಂಹಾಸನದೊಳು ಕುಳಿತು ನಿರುತವು ಹರುಷದಿ ದರೆಯನಾಳ್ವೆ. ಗುರು ಸಿಂಹಾಸನದೊಳು ಕುಳಿತು ನಿರುತವು ಹರುಷದಿ ದರೆಯನಾಳಲು ಭರದಿ ನಾಂ ತೆರಳುವೆ. ದ್ವಾರಕಾ ನಗರಕ್ಕೆ ಭರದಿ ನಾಂ ತೆರಳುವೆ. ದ್ವಾರಕಾ ನಗರಕ್ಕೆ ಭರದಿ ನಾಂ ತೆರಳುವೆ. ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಮುರಹರಿಯ ಬರುವಿಕೆಗೆ ಬಳಲಿ ಮುರಹರಿಯ ಬರುವಿಕೆಗೆ ಬಳಲಿ ಬೆಂಡಾಯಿತೆನ್ನ ಮನ ಕಾದಿದೆ ಭ್ರಮರ. ನೀ ಬಾರೆ ಭ್ರಮರ. ಬಾರದೆ ಭ್ರಮರ ಪರಿಮಳ ತುಂಬಿದೆ. ಬಾರದೆ ಭ್ರಮರ ಪರಿಮಳ ತುಂಬಿದೆ. ಅರಳಿ ನಿಂತಿದೆ ಕುಸುಮ ಅರಳಿ ನಿಂತಿದೆ. ಬಾರದೆ ಭ್ರಮರ ಪರಿಮಳ ತುಂಬಿದೆ. ಅರಳಿ ನಿಂತಿದೆ ಕುಸುಮ ಅರಳಿ ನಿಂತಿದೆ.
ಮೃದು ಮಧುರ ನಿನ್ನ ಗಾನ, ಮೃದು ಮಧುರ ನಿನ್ನ ಗಾನ, ಹೃದಯವ ತಣಿಪ ಸುಮಧುರ ಗಾನ, ಹೃದಯವ ತಣಿಪ ಸುಮಧುರ ಗಾನ, ಮೃದು ಮಧುರ ಪ್ರಿಯತಮೆ ನಿನ್ನಯ ಪ್ರೀತಿಗೆ ಮನಸೋತು ಬೃಂದಾವನ ರಾಗ ಹಾಡುವೆನಾ, ರುಕ್ಮಿಣಿ ಮನೋಹರ ಪ್ರಿಯತಮೆ ನಿನ್ನಯ ಪ್ರೀತಿಗೆ ಮನಸೋತು ಬೃಂದಾವನ ರಾಗ ಹಾಡುವೆನಾ, ಸುಮಧುರ ಭಾಷಿಣಿ ಸುಂದರ ರೂಪಿಣಿ, ಸುಮಧುರ ಭಾಷಿಣಿ ಸುಂದರ ರೂಪಿಣಿ, ಈ ಕ್ಷಣವೇ ನಿನ್ನೆಡೆಗೆ ಬಂದೆ, ಈ ಕ್ಷಣವೇ ನಾನಿನ್ನೆಡೆಗೆ ಬಂದೆ, ಮೃದು ಮಧುರ ಹೃದಯವ ತಣಿಪ ಸುಮಧುರ ಗಾನ, ಹೃದಯವ ತಣಿಪ ಸುಮಧುರ ಗಾನ, ಮೃದು ಮಧುರ ಗಾನ. ಈ ನಿನ್ನ ಗಾನ ಮಧುರಾಮೃತ ವಾಸುದೇವ, ರುಕ್ಮಿಣಿ, ವಾಸುದೇವ, ದೇವಿ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರಕ್ಕೆ ತೆರಳಿದ್ದರಲ್ಲ, ಅಲ್ಲಿ ಪಾಂಡವರು ಹಾಗೂ ನಿಮ್ಮ ಪ್ರೀತಿಯ ಸಹೋದರಿ ದ್ರೌಪದಿ ಕ್ಷೇಮದಿಂದಿರುವಳೆ? ಎಲ್ಲರೂ ಕ್ಷೇಮವಾಗಿರುವರು ರುಕ್ಮಿಣಿ. ಪಾಂಡವರು 12 ವರ್ಷ ವನವಾಸವನ್ನು ಮತ್ತು 1 ವರ್ಷ ಅಜ್ಞಾತವಾಸವನ್ನು ಮತ್ಸ್ಯ ದೇಶಾಧಿಪತಿಯಾದ ವಿರಾಟರಾಯನ ಅರಮನೆಯಲ್ಲಿ ಕಳೆದು ಅಲ್ಲಿ ವಿರಾಟರಾಯನ ಪುತ್ರಿಯಾದ ಉತ್ತರೆಯೊಡನೆ ನಮ್ಮ ಅಭಿಮನ್ಯುವಿನ ವಿವಾಹವೂ ಆಯಿತು. ವಿವಾಹವನ್ನು ಮುಗಿಸಿಕೊಂಡು ಪಾಂಡವರು ಪಪ್ಲಾವಿ ನಗರಕ್ಕೆ ಹಿಂದಿರುಗಿದರು ದೇವಿ. ಯುಧಿಷ್ಠಿರನು ತಮಗೆ ಬರಬೇಕಾದ ಅರ್ಧರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ತಮ್ಮ ಕುಲಪುರೋಹಿತರಾದ ದೌಮ್ಯರನ್ನು ಸಂಧಿಗಾಗಿ ಹಸ್ತಿನಾವತಿಗೆ ಕಳುಹಿಸಿದನು.
ಆದರ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಸಮರದಿಂದಲೇ ರಾಜ್ಯ ಪಡೆಯಬೇಕೆಂಬ ವಾರ್ತೆಯನ್ನು ಕಳುಹಿಸಿದ. ಇದರಿಂದ ಸಮರ ಸನ್ನಿಹಿತವಾದಂತೆ ಗೋಚರಿಸುತ್ತಿದೆ ಪ್ರಿಯ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳಿಂದ ಕಳೆದು ಹೋದವು. ಗೋಪಿಕಾಂಗಿನಿಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಪವಡಿಸಿ ಆರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲವಾಯಿತು? ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕಳೆದು ಹೋದವು ದೇವಿ. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಹಾಗಾದ್ರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ ಸ್ವಾಮಿ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಏಳು, ಎಚ್ಚರ ವಹಿಸು. ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತದೃಷ್ಟಿಯು ಪುನಃ ಜಾಗರಿತವಾಗಲಿ. ಪ್ರಪಂಚದ ಯಾವ ಮೂಲೆಯಲ್ಲಿ ಯಾವ್ದಾವ ದುಷ್ಕರ್ಮಿಗಳು ಜನಿಸಿರುವರೋ ಅದರ ತೀಕ್ಷ್ಣದಾರಿಗೆ ಆಹುತಿಯಾಗಲಿ. ರುಕ್ಮಿಣಿ, ಪ್ರಳಯ ಕಾಳ್ಗಿಚ್ಚಿನೋಪಾದಿಯಲ್ಲಿ ಸಮರ ಸಂಭವಿಸಲಿರುವುದು. ಆದರ ಯುದ್ಧದಲ್ಲಿ ಈ ನಿನ್ನ ಪತಿಯು ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು. ಹಾಗಾದರೆ ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲ ಕಾರಣವೇ ದೊರೆತಂತಾಯಿತು. ನಿಮ್ಮ ರಾಜನೀತಿ ಕೌಶಲ್ಯವನ್ನು ಈಗ ತಿಳಿದೆನು ಸ್ವಾಮಿ. ಆದರಿದು ಪರಿಹಾಸ್ಯವಲ್ಲ ತಾನೆ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನಿಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಲಿರುವರು. ಪೂತನ, ಶಕಟಾಸುರ, ಅಘಾಸುರ, ಚಾಣೂರ ಮಲ್ಲರನ್ನು ತುಳಿದು ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸೆದೆ ಬಡಿದ ನನ್ನ ಪ್ರಚಂಡ ಹಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತದೆ. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದಲೂ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡಲಿರುವರು. ನಾನು ನಿರಸ್ತ್ರನು ನಿಜ, ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗ ದಾಳಗಳಂತೆ ದರ್ಪಾಂಗ ಕ್ಷತ್ರಿಯ ವೀರರನ್ನು ಅಧರ್ಮದಿಂದ ಧರ್ಮದೆಡೆಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಅಳಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನೇರಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗುವೆನು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನ ಪ್ರಿಯತಮೆ ನೀನೇ ನೋಡುವೆ ಅಂತ.
ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ದರೆ ಕಾಯ್ದು ಪೊರವೆ ಜನರ ಚಿಂತನೆ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸ ಸತ್ಯ ಧರ್ಮಗಳನ್ನು ಉಳಿಸಲೇ ಚಿಂತನೆ ಚಿಂತನೆ ಹಾಗಾದರೆ ಈ ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು ಸ್ವಾಮಿ? ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ಆಹಾ, ಯೌವನವು ಕಳೆದು ವಾರ್ಧಿಕ್ಯದ ಮೊದಲ ಹಂತಕ್ಕೆ ಕಾಲಿಟ್ಟೆನಾದರೂ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು ರುಕ್ಮಿಣಿ. ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದ. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ನಾಶಪಡಿಸಿದ. ಸ್ವಾಮಿ, ಏನಿದು ನಿಮ್ಮ ಅಕಾಲದ ಆಕಳಿಕೆಯು? ಇನ್ನೆಲ್ಲವೂ ಅಕಾಲವೇ ರುಕ್ಮಿಣಿ. ದ್ವಾಪರವು ಕಳೆದು ಕಲಿಯುಗವು ನಾಂದಿಯಾಡಲಿರುವುದು. ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ನಡೆದೇ ತೀರಬೇಕು. ನೀನಿನ್ನು ಹೋಗು ಪ್ರೇಯಸಿ, ನಾನು ಕ್ಷಣಕಾಲ ನಿದ್ರಿಸುವೆನು. ಆಹಾ, ನಿನ್ನ ಲೀಲೆಯನ್ನು ಬಲ್ಲವರಾರು ಪರಮಾತ್ಮ. ಎಲ್ಲವೂ ನಿನ್ನಿಚ್ಛೆಯಂತೆ ಆಗಲಿ. ಸ್ವಾಮಿಯು ನಿದ್ರಿಸುವಂತಿದೆ. ನಾನು ಕ್ಷಣಕಾಲ ವಿಶ್ರಾಂತಿ ಪಡೆಯುವೆನು. ಸೊಬಗು ಅತ್ಯದ್ಭುತವಾಗಿದೆ. ಏನಿ ಭವನದ ಶೃಂಗಾರ ವೈಭವ.
ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ, ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ, ದೇವಲೋಕಾದಿಲೋಕವೇ ಮೆರುಗಿ ಧರೆಗಿಳಿದಂತಿದೆ, ದೇವಲೋಕಾದಿಲೋಕವೇ ಮೆರುಗಿ ಧರೆಗಿಳಿದಂತಿದೆ. ಎನಿತೋ ಹಿ ಕೃಷ್ಣನ ದರ್ಪದ ಸಿರಿತನ, ಎನಿತೋ ಹಿ ಕೃಷ್ಣನ ದರ್ಪದ ಸಿರಿತನ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ, ಏನಿ ಭವನದ ವೈಭವ, ಏನಿ ಭವನದ ಕಲಾಕೃತಿ, ಎಲ್ಲಿಯೂ ಕಾಣದ ಅದ್ಭುತ ಶಿಲ್ಪಕಲಾ ಚಾತುರ್ಯಗಳಿಂದ ಅಲಂಕೃತಗೊಂಡು ರಂಗು ರಂಗುಗಳಿಂದ ಕೂಡಿ ಕಂಗೊಳಿಸುತ್ತಿರುವುದಲ್ಲ ಈ ಶ್ರೀಕೃಷ್ಣನ ಶಯನಾಗೃಹ. ಮಹೇಂದ್ರನ ಅಮರಾವತಿಯನ್ನೇ ನಾಚಿಸುವಂತಹ ಅತ್ಯದ್ಭುತ ಕಲಾವಿನ್ಯಾಸ, ಕಣ್ಮನ ತಣಿಸುವ ರಂಗು ರಂಗಿನ ಮಣಿದೀಪಗಳ ಸಾಲು, ಆಹಾ ಏನಿ ಮಣಿಮಯವಾದ ಹಾಸುಗಂಬಳಿ, ಚಿತ್ರ ವಿಚಿತ್ರ ವೈವಿಧ್ಯಮಯ ಮುತ್ತು ಮಾಣಿಕ್ಯಗಳನ್ನಿತ್ತು ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು, ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ಯಗೊಳಿಸಿ ಶೃಂಗಾರ ಭಾವ ಮೂಡಿಸುವ ಅಪ್ಸರೆಯರ ಭಾವಭಂಗಿ. ಓ ಭಾವಪರವಶನಾದಿ, ಭಾವಪರವಶನಾದಿ, ಭಾವಪರವಶನಾದಿ. ಛೇ, ಕ್ಷತ್ರಿಯ ಕುಲಾದನನು, ಆಪ್ತ ಜನ ಪರಿಪಾಲಕನು, ಧೃತರಾಷ್ಟ್ರ ಜ್ಯೇಷ್ಠ ತನಯನು, ಗಾಂಧಾರಿ ದೇವಿಯ ಗರ್ಭ ಸಂಜಾತನು, ಶಾತ ಸಹೋದರರಿಗೆ ಅಗ್ರಜನು, ಜಲಧೋರ್ತಂಡ ಗದಾದಂಡ ಪ್ರವೀಣನಾಥನ ಈ ದುರ್ಯೋಧನನ ಅರಮನೆಗಿಂತಲೂ ಮಾಧವನ ಈ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ, ಕೂಡದು ಇರಕ್ಕೂ. ಓ ಶಿಲಾಬಾಲಕಿ, ಶಿಲಾಬಾಲಕಿಯು ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸೂಕ್ತ ಶರೀರನ್ನೇ ಬಡಿದೆಬ್ಬಿಸುವ ವಾರಾಂಗಿಣಿಯ ಕಡೆಗಣ್ಣಿನ ವೈಕರ್ಯವೇನು, ಸೊಬಗೇನು, ಸೌಂದರ್ಯವೇನು,
ಚಂದ್ರನಂತೆ ಕಾಣುವ ನವಚಂದ್ರಕಾಂತೆಯರ ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆಯ ಹೂವಿನಂತ ನಾಸಿಕ, ಮನ್ಮಥನನ್ನೇ ನಾಚಿಸುವಂತಹ ಮಂದಹಾಸ. ಅಬ್ಬಾ, ಏನೀ ಸೊಬಗು! ಇದ್ದರೆ ಈ ರೀತಿ ಇರಬೇಕು. ನರ್ತಕಿಯರೇ, ಓ, ಈ ಶಿಲಾಬಾಲಕಿಯರು ನನ್ನನ್ನೇ ತನ್ನತ್ತ ಬಾ ತನ್ನತ್ತ ಬಾ ಎಂದು ಕೈ ಬೀಸಿ ಕರೆಯುತ್ತಿರುವರಲ್ಲ. ಆಹಾ, ಯಾರೇ ಈ ಚೆಲುವ ಕಲಾಧರೆ, ಯಾರೇ ಈ ಚೆಲುವ, ಯಾರೇ ಈ ಚೆಲುವ ಕಲಾಧರೆ, ಯಾರೇ ಈ ಚೆಲುವ, ಮಾರನನ್ಮಯ ಕಂಗೊಳಿಸಿ, ಮಾರನನ್ಮಯ ಕಂಗೊಳಿಸಿ, ಓರೆ ನೋಟ ಬೀರಿ ಇಂದು ನಮ್ಮ ಚಿತ್ತವನ್ನು ಚಾಂಚಲ್ಯಗೊಳಿಸಿ, ಓರೆ ನೋಟ ಬೀರಿ ಇಂದು ನಮ್ಮ ಚಿತ್ತವನ್ನು ಚಾಂಚಲ್ಯಗೊಳಿಸಿದ ಇಂದ್ರನೋ ಚಂದ್ರನೋ ನವಗುಣ ಸಾಂದ್ರನೋ, ಇಂದ್ರನೋ ಚಂದ್ರನೋ ನವಗುಣ ಸಾಂದ್ರನೋ, ಇಂದ್ರನೋ ಚಂದ್ರನೋ ನವಗುಣ ಸಾಂದ್ರನೋ, ಮಂದಹಾಸದಲ್ಲಿ ನಲಿವ ಸುಂದರಿ ಹೂಗಳ ಚೆಲ್ಲಿ ಸ್ವಾಗತ ಕೋರುದ, ಸ್ವಾಗತ, ಮಂದಹಾಸದಿ ನಲಿವ ಸುಂದರನಿಗೆ ಹೂಗಳ ಚೆಲ್ಲಿ ಸ್ವಾಗತ ಕೋರುದ, ಸ್ವಾಗತ ಸ್ವಾಗತ ಸುಸ್ವಾಗತ, ಸ್ವಾಗತ ಸ್ವಾಗತ ಸುಸ್ವಾಗತ, ಯಾರಿ ಈ ಚೆಲುವ ಕಲಾಧರೆ, ಯಾರಿ ಈ ಚೆಲುವ. ಕರದಳು ಜಡಿಯಂ ಪಿಡಿದಿಹದೀರ, ಶರೀರದಿ ಮದಿಸಿದ ಹುಲಿಯಾಕಾರ, ಕರದಳು ಗದೆಯಂ ಪಿಡಿದಿಹದೀರ, ಶರೀರದಿ ಮದಿಸಿದ ಹುಲಿಯಾಕಾರ, ಕುಡಿಮೀಸೆಯ ದೊರೆ ಈ ಸರದಾರ, ಕುಡಿಮೀಸೆಯ ದೊರೆ ಈ ಸರದಾರ, ಕುಡಿಮೀಸೆಯ ದೊರೆ ಈ ಸರದಾರ, ನಡೆಯುವ ಭಂಗಿಯು ಬಹು ಗಂಭೀರ, ನಡೆಯುವ ಭಂಗಿಯು ಬಹು ಗಂಭೀರ, ನಡೆಯುವ ಭಂಗಿಯು ಬಹು ಗಂಭೀರ, ಬಲೆ ಬಲೆ, ನಡೆಯುವ ಭಂಗಿಯು ಬಹು ಗಂಭೀರ, ಯಾರೇ ಈ ಚೆಲುವ ಕಲಾಧರೆ, ಯಾರೇ ಈ ಚೆಲುವ. ಸ್ವಂಟ ಸ್ಪರ್ಶಿಸಿ ನನ್ನ
ಮೈ ಜುಮ್ಮೆನಿಸಿ ತುಂಟಾಟಕ್ಕೆ ಸೆಳೆದ ಪ್ರೇಮ ಕಿಶೋರ. ಸ್ಪರ್ಶಿಸಿ ನನ್ನ ಮೈ ಜುಮ್ಮೆನಿಸಿ ತುಂಟಾಟಕ್ಕೆ ಕರೆದ ಪ್ರೇಮ ಕಿಶೋರ. ಗಲ್ಲ ಮುಟ್ಟುತ್ತೆ ನನ್ನ ಎದೆ ಜಲ್ಲೆಣಿಸಿ, ಗಲ್ಲ ಮುಟ್ಟುತ್ತೆ ನನ್ನ ಎದೆ ಜಲ್ಲೆಣಿಸಿ, ಚೆಲ್ಲಾಟಕ್ಕೆ ಕರೆದ ಈ ಸುಕುಮಾರ. ಚೆಲ್ಲಾಟಕ್ಕೆ ಕರೆದ ಈ ಸುಕುಮಾರ. ಯಾರೇ ಈ ಚೆಲುವ ಕಲಾಧಾರೆ, ಯಾರೇ ಈ ಚೆಲುವ ಮಾರನನ್ಮಯ ಕಂಗೊಳಿಸಿ, ಮಾರನನ್ಮಯ ಕಂಗೊಳಿಸಿ. ಓರೆ ನೋಟ ಬೀರಿ ಇಂದು ನಮ್ಮ ಚಿತ್ತವನ್ನು ಚಾಂಚಲ್ಯಗೊಳಿಸಿ, ಓರೆ ನೋಟ ಬೀರಿ ಇಂದು ನಮ್ಮ ಚಿತ್ತವನ್ನು ಚಾಂಚಲ್ಯಗೊಳಿಸಿದ ಇಂದ್ರನೋ ಚಂದ್ರನೋ ನವಗುಣ ಸಾಂದ್ರನೋ, ಇಂದ್ರನೋ ಚಂದ್ರನೋ ನವಗುಣ ಸಾಂದ್ರನೋ. ಇಂದ್ರನೋ ಚಂದ್ರನೋ ನವಗುಣ ಸಾಂದ್ರನೋ. ಮಂದಹಾಸವ ನಗುವ ಮೀರಿದ ಹೂಗಳ ಚೆಲ್ಲಿ ಸ್ವಾಗತ ಕೋರುತ್ತ ಮಂದಹಾಸದಲ್ಲಿ ಸುಂದರನಿಗೆ ಹೂಗಳ ಚೆಲ್ಲಿ ಸ್ವಾಗತ ಕೋರುತ್ತ. ಸ್ವಾಗತ ಸ್ವಾಗತ ಸುಸ್ವಾಗತ, ಸ್ವಾಗತ ಸ್ವಾಗತ ಸುಸ್ವಾಗತ. ಯಾರೇ ಈ ಚೆಲುವ ಗಲಾಧರೆ, ಯಾರೇ ಈ ಚೆಲುವ. ಇದೇನು ಕನಸೆ ಅಥವಾ ನನಗೇನಾದರೂ ಭ್ರಮೆಯೇ? ಇದೆಲ್ಲವೂ ಆ ಕೃಷ್ಣನ ಮಾಯೆಯೇ ಇರಬೇಕು. ಇರಲಿ. ಹೋ, ಮಲಗಿರುವನು ಕೃಷ್ಣನು. ಎಂತಹ ನಿಶ್ಚಿಂತ ಪುರುಷನಯ್ಯ ಇವ. ಅನೇಕ ಒಡತಿಯರೋಳ್ ನಲಿದು ಗೋವುಗಳನ್ನ ಕಾದು ತನುನೊಂದು ಮಲಗಿರುವ ಹಗಲು ನಿದ್ರೆಯೋ ಅಥವಾ ಕಪಟ ನಿದ್ರೆಯೋ? ಚತುರ್ದಶ ಭುವನಗಳಲ್ಲಿ ಅಚಲ ಕೀರ್ತಿ ಗಳಿಸಿದ ದ್ವಾರಕಾ ನಗರದ ಅರಸ ನಂದಗೋಪಾಲನು ಹಗಲು ವೇಳೆಯಲ್ಲಿ ನಿದ್ರಿಸುತ್ತಿರುವುದಕ್ಕೆ ಏನೋ ರಹಸ್ಯವಾದ ಕಾರಣವಿರಬೇಕು. ಇರಲಿ. ಯಾರಾದರೂ ಏನಾದರೂ ಯಾಚನೆಗೆ ಬಂದಾಗ ನಿರೀಕ್ಷಿಸುವುದು ತಪ್ಪುವುದಿಲ್ಲ. ಕೃಷ್ಣನು ಎಚ್ಚರವಾಗುವ ತನಕ ಇಲ್ಲಿಯೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಛೇ, ಚಲದೋರ್ತಂಡ ಗದಾದಂಡ ಪ್ರವೀಣನಾದ ನಾನು ಈ ಪಶುಪಾಲಕನ ಪಾದದಡಿಯಲ್ಲಿ ಅಸಂಭವ, ಅಪಮಾನ, ಕುರುಕುಲಕ್ಕೆ ಅಗೌರವ,
ನನಗೆ ಯೋಗ್ಯವಾದದ್ದು. ಆ